ನನ್ಗನ್ಸೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡೋದು ತುಂಬಾ ಸುಲಭ. ನೀರು, ಜಾಗ, ಸಮಯ ಇದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿ ಚಿಕ್ಕ ಪ್ರಮಾಣದಲ್ಲಿ ಆದ್ರೂ ಕೃಷಿಯನ್ನ ಮಾಡೋದು ತುಂಬಾ ಸುಲಭ ಅನ್ಸುತ್ತೆ. ಯಾಕೆ ಅಂದ್ರೆ ನೋಡಿ, ಈ ಮಾವಿನ ಗಿಡ ನಾನು ನೆಟ್ಟು 2 ವರ್ಷ ಆಯ್ತು. ಇದು 2ನೇ ಫಸಲು. ನಾನು ತಗೋಬೇಕಿದ್ರೆ ಹೇಳಿದ್ರು ಅವರು 6 ಮಂತಿಗೆನೆ ಇದು ಕಾಯಿ ಬಿಡತ್ತೆ ಅಂತ. ಅವ್ರು ಹೇಳಿದ ಹಾಗೇನೆ 6 to 8 months ಅಲ್ಲೇನೆ ಅದು ಕಾಯಿ ಬಿಟ್ಟಿದೆ. ಸೊ ಈ ತರ ನಮಗೆ ಬೇಗ ಫಸಲು ಸಿಕ್ಕಿದ್ರೆ ನಮಗ್ ಮಾಡೋಕ್ಕೊಂದು ಖುಷಿ. ನಮ್ಮ ಹತ್ರ ಸ್ವಲ್ಪ ಜಾಗ ಇದೆ, ತುಂಬಾ ನೀರಿಲ್ಲ, ತುಂಬಾ ಕೇರ್ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನೋರು ಮಾವಿನ ಗಿಡವನ್ನ ಹಾಕೊಬಹುದು. ಈ ತರ ಹೈಬ್ರಿಡ್ ಗಿಡಗಳನ್ನ ಹಾಕೊಂಡ್ರೆ 1 ವರ್ಷದ ಒಳಗಡೆ ನಮಗೆ ಹಣ್ಣುಗಳನ್ನ ಕೊಯ್ಕೊಬಹುದು. ಜೊತೆಗೆ ತುಂಬಾ ಕೇರು ಬೇಕಾಗಲ್ಲ. ಸ್ವಲ್ಪ ನೀರ್ ಹಾಕಿದ್ರೆ ಸಾಕಾಗತ್ತೆ. ಗೊಬ್ಬರ, ಮಣ್ಣು ಅಷ್ಟೇನೆ, ಮತ್ತೇನು ಅದಕ್ಕೆ ಹುಳ ಬೀಳತ್ತೆ ಅನ್ನೋದಿಲ್ಲ. ತುಂಬಾ ಅಲ್ಲ, ಹುಳ ಬೀಳಲ್ಲ. ಎಲ್ಲಾದ್ರೂ ಬಿದ್ರೆ ಸ್ಪ್ರೇ ಮಾಡ್ಕೊಬೇಕಷ್ಟೇ. ಬೀಳೋದಿಲ್ಲ, ಕಡಿಮೆನೆ. ಮಾವಿನ ಗಿಡಕ್ಕೆ ಹುಳ ಬೀಳೋದು ಸ್ವಲ್ಪ ಕಡಿಮೆನೆ ಇರತ್ತೆ. ಸೊ ಇದನ್ನ ನಾವು ಜಾಗ ಇದ್ದವರು ಹಾಕೊಬಹುದು. ನಾನು ಸುಮ್ನೆ ನಮ್ಮ ಗಾರ್ಡನ್ ಅಲ್ಲಿ 2 ಗಿಡಗಳನ್ನ ಹಾಕೊಂಡಿದೀನಿ. ಇದು ದಶಹರಿ ಜಾತಿ ಅನ್ಸತ್ತೆ. ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ತಿನ್ನೋಕಂತೂ ತುಂಬಾನೇ ಚೆನ್ನಾಗಿದೆ. ಲಾಸ್ಟ್ ಇಯರ್ ಒಂದೊಂದು ಗಿಡದಲ್ಲಿ 10 ರಿಂದ 12 ಕಾಯಿ ಬಿಟ್ಟಿತ್ತು. ಈ ಸರಿ ಕೆಲವೊಂದು ಕಾಯಿ ಸ್ವಲ್ಪ ದೊಡ್ಡದಾಗ್ತಿದೆ, ಕೆಲವೊಂದು ಇನ್ನು ಜಸ್ಟ್ ಹೂವು ಅರಳುತ್ತಿದೆ. ನೋಡ್ಬೇಕು ಎಷ್ಟು ನಿಲ್ಲತ್ತೆ, ಎಷ್ಟು ಸಿಗತ್ತೆ ನಮ್ ಕೈಗೆ ಅಂತ. ಬಟ್ ತುಂಬಾನೇ ಚಿಕ್ಕ ಗಿಡ, ಇವಾಗ ಇಷ್ಟಾದ್ರೂ ಹೈಟ್ ಆಗಿದೆ. ಲಾಸ್ಟ್ ಇಯರ್ ಅಂತೂ ತುಂಬಾನೇ ಅಂದ್ರೆ ಸಪೋರ್ಟ್ ಎಲ್ಲ ಕೊಟ್ಟು ನಾವು ಅದನ್ನ ಉಳಿಸ್ಕೊಂಡಿದ್ವಿ. ಅಂದ್ರೆ ತುಂಬಾನೇ ಭಾರ ಆಗತ್ತೆ, ಕಾಯಿನೇ ಭಾರ ಆಗೋ ತರ ಇತ್ತು, ಚಿಕ್ಕ ಗಿಡ ಆಗಿರೋದ್ರಿಂದ. ಸೊ ಈ ತರ ನಮಗೆ ಬೇಗ ಬೇಗ ಫಸಲು ಕೈ ಸೇರಿದ್ರೆ ನಮ್ಗೆ ಮಾಡೋಕೊಂದು ಖುಷಿ ಇರತ್ತೆ. ನನಗಂತೂ ಈ ಹೈಬ್ರಿಡ್ ತಳಿಗಳು ಹಾಕೊಳ್ಳೋದು ತುಂಬಾ ಇಷ್ಟ. ಬೇಗ ಬೇಗ ಫಸಲು ಸಿಗೋದ್ರಿಂದ. ನಾಟಿ ತಳಿಗಳು ತುಂಬಾ ಟೈಮ್ ಹಿಡಿಯತ್ತೆ ಫಸಲು ಸಿಗೋಕೆ.